ನಮಸ್ತೆ. 8/7/2025 ಮಂಗಳವಾರ, ಶುಕ್ಲ ಪಕ್ಷ, ಆಷಾಢ ತಿಂಗಳು. ಇವತ್ತು ತ್ರಯೋದಶಿ ಅನ್ನುವ ತಿಥಿ ಇದೆ. ತ್ರಯೋದಶಿ ತಿಥಿ ರಾತ್ರಿ 12:38:29 ಆಮೇಲೆ ಬರೋದು ಚತುರ್ದಶಿ. ಚತುರ್ದಶಿ ಮುಗಿದ್ರೆ ಹುಣ್ಣಿಮೆ ಬರುತ್ತೆ. ಹಂಗಾಗಿ ಇವತ್ತಿನ ತ್ರಯೋದಶಿ ಮುಗಿದ ಮೇಲೆ ಚತುರ್ದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಜ್ಯೇಷ್ಠ. ರಾತ್ರಿ ಅಂತಂದರೆ 3:14:55 ಅಂದರೆ ಲೇಟ್ ನೈಟ್ವರೆಗೂ ಜ್ಯೇಷ್ಠ ನಕ್ಷತ್ರವಿದೆ. ಆದರೆ ಈ ಜ್ಯೇಷ್ಠ ನಕ್ಷತ್ರ ಇವತ್ತು ದೋಷವನ್ನು ಕೊಡುತ್ತದೆ. ಸಂಪತ್ತಿನ ನಾಶ, ಮರಣಯೋಗ ಈ ರೀತಿ ಇರೋದರಿಂದ ಖಂಡಿತವಾಗಿಯೂ ಶುಭ ದಿನವಲ್ಲ. ಅದರಲ್ಲೂ ಮಂಗಳವಾರ, ಅದರಲ್ಲೂ ಆಷಾಢ ತಿಂಗಳು, ಅದರಲ್ಲೂ ನ್ಯೂಮರಾಲಜಿ ಪ್ರಕಾರ 8ನೇ ತಾರೀಕು. ಇಷ್ಟೆಲ್ಲ ಕೂಡಿರೋದರಿಂದ ಇದು ಶುಭವಲ್ಲ. ಹಂಗೆ ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರನೂ ಕೂಡ ಶುಭವನ್ನು ಕೊಡ್ತಾ ಇಲ್ಲ. ಆಮೇಲೆ ಬರುವಂಥ ಅಂದರೆ ರಾತ್ರಿ 3:15 ಮೇಲೆ ಬರುವಂಥ ಮೂಲ ನಕ್ಷತ್ರ, ಅದು ಅಮೃತವು ಯೋಗವು ಕೊಡುತ್ತದೆ. ಆದರೂ ಮಿಡ್ನೈಟ್ ಮೂಲ ನಕ್ಷತ್ರ ಖಂಡಿತವಾಗಿ ಯೋಚನೆ ಮಾಡಬೇಕಾಗ್ತದೆ. ಹಂಗಾಗಿ ಇವತ್ತು ಇಷ್ಟೆಲ್ಲ ನೋಡಿದಿವಿ. ಇದರಲ್ಲಿ ಇರೋದರಲ್ಲಿ ಒಳ್ಳೆಯ ಟೈಮು ಅಂತಂದರೆ ಶುಭ ಸಮಯಗಳು, ಅಶುಭ ಸಮಯಗಳು ಅಂತ ನೋಡ್ಬಿಡೋಣ. ಅದರಲ್ಲಿ ಶುಭ ಸಮಯಗಳು ಹಂಗೆ ಅಂತಂದರೆ ನಾವು ಹೇಳಿದಂತೆ ಒಂದು ನಕ್ಷತ್ರ ಬರುವ ದಿನ ಮತ್ತು ತಿಥಿ, ಯೋಗ ಕಾರಣಗಳೆಲ್ಲ ಶುಭವಾಗಿದ್ದರೇ ಅದು ಶುಭ ದಿನ. ಕೆಲವರಿಗೆ ಅವರವರ ಜನ್ಮ ನಕ್ಷತ್ರ ಪ್ರಕಾರ ತಾರಾಬಲ, ಚಂದ್ರಬಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆದರೂ ಅದು ಶುಭವಲ್ಲ. ಬೆಳಿಗ್ಗೆ 6:40 7:14 ಇದು ಒಂದು ಶುಭ ಸಮಯ. 10:50 ಮಧ್ಯಾಹ್ನ 3:36 ಇದೊಂದು ಶುಭ ಸಮಯ. ಸಂಜೆ 5:16 ಅಲ್ಲಿಂದ ಪ್ರಾರಂಭವಾಗಿ ರಾತ್ರಿ 9:36 ಇದು ಒಂದು ಶುಭ ಸಮಯ. ರಾತ್ರಿ 12:34 2:19 ಒಂದು ಶುಭ ಸಮಯ. ಕೊನೆಯಾಗಿ ಲೇಟ್ ನೈಟ್ 3:17 ಒಂದು ಶುಭ ಸಮಯ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಶುಭವಲ್ಲ. ಮತ್ತೇನಕ್ಕೆ ಶುಭ ಸಮಯ ಅಂತ ಕೊಡ್ತೀವಿ ಅಂತಂದರೆ, ಲಿಸ್ಟ್ ಕೊಡ್ತೀವಿ ಅಂತಂದರೆ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ. ಇರೋದರಲ್ಲಿ ಒಳ್ಳೆಯ ಟೈಮು ಅಂತಂದರೆ ಯಾವ ರೀತಿ ಅಂತಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ. ಆಸ್ಪತ್ರೆ, ಕೋರ್ಟು ಕೇಸು ಇಂಥದಕ್ಕೆ ಖಂಡಿತವಾಗಿ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು. ಇನ್ನೊಂದು ದಿನ ಇಟ್ಕೋಬೋದು. ಆದರೆ ಇವತ್ತು ಅರ್ಜೆಂಟು ಅಂತಂದರೆ ಅದಕ್ಕಾದ ಸಮಯವೇ ಇದಲ್ಲ. ಹಾಗಾಗಿ ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಇವತ್ತಿನ ಕಾರ್ಯಗಳು ಎಲ್ಲ ಶುಭ ಕಾರ್ಯಗಳನ್ನು ಅಥವಾ ಒಳ್ಳೆಯ ಕಾರ್ಯಗಳನ್ನು ಇನ್ನು ಮುಂದಿರಬೇಕಾಗ್ತದೆ ಇನ್ನೊಂದು ದಿನದಲ್ಲಿ. ಇದರಲ್ಲಿ ನಾವು 100% ಕೆಟ್ಟ ಟೈಮ್ನ ನೋಡೋಣ. 5:59 ಬೆಳಗ್ಗೆಯಿಂದ 6:38 ಮೃತ್ಯು. 7:16 9:1 ನಕ್ಷತ್ರ ವಿಷಘಟಿಕಾ ಕಾಲ. 8:33 9:25 ದುರ್ಮುಹೂರ್ತ. 9:12 10:48 ಯಮಗಂಡ ಕಾಲ. ಮಧ್ಯಾಹ್ನ 3:38 ಸಂಜೆ 5:14 ರಾಹು ಕಾಲ. ರಾತ್ರಿ 9:38 ರಾತ್ರಿ 11:01 ವಿಷಕಾಲ. ರಾತ್ರಿ 10:52 12:32 ಮೃತ್ಯು ಪಂಚಕ. ರಾತ್ರಿ 11:18 ರಾತ್ರಿ ಅಂತಂದರೆ ಮಿಡ್ನೈಟು. 12:03 ದುರ್ಮುಹೂರ್ತ. ಮತ್ತು ಲೇಟ್ ನೈಟ್ ರಾತ್ರಿ 2:20 3:15 ಇದು ಮೃತ್ಯು ಪಂಚಕ. ಆದ್ದರಿಂದ ಇದೆಲ್ಲ ಅಶುಭ ಸಮಯಗಳು. ಇದನ್ನು ಅವಾಯ್ಡ್ ಮಾಡಿ. ಈ ದಿನದ್ದು ಖಂಡಿತವಾಗಿಯೂ ಮೃತ್ಯು ಮತ್ತು ಸಂಪತ್ತಿನ ನಾಶ ಎರಡೂ ಕೂಡಿರೋದರಿಂದ ಯಾವ ನಕ್ಷತ್ರಕ್ಕೂ ಒಳ್ಳೆಯ ಸಮಯವಲ್ಲ. ಮುಂದಿಡಿ. ದೇವರಲ್ಲಿ ಪ್ರಾರ್ಥನೆಗಳಿರಲಿ, ಪೂಜೆಗಳಿರಲಿ, ಅದಕ್ಕೆಲ್ಲ ತೊಂದರೆಗಳಿಲ್ಲ. ಖಂಡಿತವಾಗಿ ಇವತ್ತು ಜ್ಯೇಷ್ಠ ಫಸ್ಟ್ ನಕ್ಷತ್ರವಾಗಿರೋದರಿಂದ ಈ ನಕ್ಷತ್ರದ ಅಧಿಪತಿ ಬುಧ ಗ್ರಹ. ಬುಧ ಶಾಂತಿ ಮಾಡ್ಬೋದು. ಯಾರೆಲ್ಲ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕಲ್ಲಿ ಹುಟ್ಟಿದರೋ ಅವರೆಲ್ಲ ಬುಧನನ್ನು ಪೂಜೆ ಮಾಡಿಕೊಳ್ಳಿ. ಇಷ್ಟೆಲ್ಲ ನೋಡಿಕೊಂಡು ಕಾರ್ಯಗಳನ್ನ ಮಾಡಿದ್ರೆ ನಷ್ಟಗಳಿಂದ ಅಥವಾ ಏಟು ಗಾಯಗಳಿಂದ ತಪ್ಪಿಸ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.